ಸರ್ಪ್ರೈಸ್ ಪಾರ್ಟಿ ಕೊಡೋದಕ್ಕೆ ಪವನ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಿಕಾಸ್ ಮೈ ಬರ್ಡೇ. ಕರ್ಕೊ ಬಂದಿದ್ದಾರೆ ಲಂಚ್ಗೆ ಲಾಂಗ್ ಬೋಟ್ ಅಂತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಸರ್ಪ್ರೈಸ್ ಪಾರ್ಟಿ ಕೊಡೋದಕ್ಕೆ ಪವನ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಿಕಾಸ್ ಮೈ ಬರ್ಡೇ ಆ್ಯಸ್ ಯೂಶುವಲ್. ಆ್ಯಂಡ್ ಸೊ ಪವನ್ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ, ಎಲ್ಲ ಪ್ಲ್ಯಾನ್ ಎಲ್ಲ ಅವ್ರದ್ದೇ. ಸೊ ಇವತ್ತು ನನಗೆ ಎಲ್ಲ ಬರ್ಡೇಗೂ ವೆಸ್ಟರ್ನ್ ವೇರ್ ಮಾಡಿ 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 ಬೇಜಾರಾಗಿ ಇವತ್ತು ಎತ್ನಿಕ್ ವೇರ್ ಹಾಕಿದ್ದೀನಿ ತುಂಬ ದಿನಗಳಾದಮೇಲೆ. ನೋಡಿ, ಇದು ನನ್ನ ಕಾಸ್ಟ್ಯೂಮ್, ಎತ್ನಿಕ್ ವೇರ್. ಸೊ ಚೆನ್ನಾಗಿದೆಯಾ ಅಂತ ಹೇಳಿ. ಹಾಗೆ ಪವನ್ ಇಂಟ್ರೋ ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ವಿ ಆರ್ ಗೋಯಿಂಗ್ ಔಟ್, ಲೆಟ್ಸ್ ಸಿ ವೇರ್ ವಿ ಆರ್ ಗೋಯಿಂಗ್. ನಮಸ್ತೆ ಎಲ್ರಿಗೂ. ಸೊ ಆಫ್ಟರ್ ಲಾಂಗ್ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದ್ವು. ಯೂಶ್ವಲಿ ರಶ್ಮಿ ಇಂಟ್ರೋ ವಿಡಿಯೋ ಕೊಡ್ತಾಳೆ, ಬಟ್ ಇವತ್ತು ನಾನು ಕೊಡ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ಒಂದು ಸ್ಪೆಷಲ್ ಡೇ ರಶ್ಮಿಗೆ ಪರ್ಟಿಕ್ಯುಲರ್ ಆಗಿ. ಅಫ್ಕೋರ್ಸ್ ರಶ್ಮಿಗೆ ಸ್ಪೆಷಲ್ ಡೇ ಆದರೆ ನಮಗೂ ಸ್ಪೆಷಲ್ ಡೇ. ಸೊ ಇವತ್ತು ರಶ್ಮಿ ನೋ ವೇ. ಪವನ್ ನೋಡಿ ಇಲ್ಲಿಗೇನೆ ಕರ್ಕೊ ಬಂದಿದ್ದಾರೆ ಲಂಚ್ಗೆ ಲಾಂಗ್ ಬೋಟ್ ಅಂತ ಸುಬ್ರುವರಿ. ಪವನ್ ನೋಡಿ, ಅದು ಪವನ್ ಔಟ್ಫಿಟ್ಟು ರೆಡಿಯಾಗಿ ನಿಂತಿದ್ದಾರೆ. ಯಾರಿಗ ಕಾಲ್ ಮಾಡಿದ್ದಾರೆ? ಯಾರಿಗೆ ಪವನ್? ಏನು ಪಾರ್ಟಿನ ಫುಲ್ಲು? ಹಾಂ, can I get a best seat where I can get a view? So for the table, my colleague will assist you, okay? Sure. ಹೊರಗಡೆ ವೆದರ್ ನೋಡಿ, ಮಳೆ ಬೀಳ್ತಾ ಇದೆ, ವಾಟರ್ ಫೌಂಟೇನ್ ಇದೆ. ಈ ಕಡೆ ನೋಡಿದ್ರೆ ಬಿಸಿ ಬಿಸಿ ಇದೆ. ಸಖತ್ತಾಗಿದೆ ಪ್ಲೇಸ್, ಮಾತ್ರ ಸಖತ್ತಾಗಿದೆ ಅಲ್ಲ? ಈ ಕಡೆ ನೋಡಿ, ಸ್ಟಿಲ್ ನಾವು ಕುಡಿಯಲ್ಲ, ಆದ್ರೂ ತೋರಿಸ್ತೀವಿ. ಕುಡಿಯೋರಿಗೆ ಹಬ್ಬ, ಬಟ್ ನಾವು ಕುಡಿಯಲ್ಲ ಅಷ್ಟೇ. ಚೆನ್ನಾಗಿದೆ. ಸೊ ಫುಡ್ ಆರ್ಡ್ರ್ ಮಾಡಿಲ್ಲ, ಬಟ್ ಏನಂದರೆ ನನ್ನ ಮೈಕ್ದು ಮ್ಯಾಗ್ನೆಟ್ ಕಳ್ದೋಗ್ಬಿಟ್ಟೆ. ಎಲ್ಲಿ ಬಿದ್ದೋಯ್ತು ಅಂತ ಗೊತ್ತಿಲ್ಲ. ನಾನು ದುಪ್ಪಟ್ಟಾಗಿ ಹಾಕಿದ್ದೆ, ಗಟ್ಟಿ ಇರುತ್ತಲ್ಲ ಇರಲಿ ಅಂತ. ಮೈಕ್ ಬಿದ್ದೋಯ್ತು, ಬಟ್ ಮ್ಯಾಗ್ನೆಟ್ಟು ಎಲ್ಲೋ ಬಿದ್ದೋಯ್ತು, ಸಿಗ್ತಾ ಇಲ್ಲ. ಸೊ ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು ಮ್ಯಾಗ್ನೆಟ್. ಸೊ ಲೆಟ್ಸ್ ಸಿ. ಆ್ಯಂಡ್ ಇವಾಗ ಆರ್ಡ್ರ್ ಮಾಡೋಣ. ಏನು ಪವನ್ ಅವರು ಕೂತಿದ್ದಾರೆ. ಒಂದು ಸ್ವಲ್ಪ ಬರ್ಡೇ ಅಲ್ಲ ಅಂತ ಏನೂ ಅನ್ನಲಿಲ್ಲ, ಹಂಗೇನಿಲ್ಲ. ಬಟ್ ಅದು ಆಕೆ ದುಪ್ಪಟ್ಟ, ರಶ್ಮಿ ದುಪ್ಪಟ್ಟ ಹಾಕೊಂಡಿದ್ಲು. ಮೈಕು ಹಿಂಗೆ ತೆಗೆದಾಗ ಅದು ಕೆಳಗಡೆ ಬಿದ್ದೋಯ್ತು. ಅದೇನೆ ಮೈಕ್ ಸಿಕ್ತು, ಬಟ್ ಮ್ಯಾಗ್ನೆಟ್ ಅದು ಕಳ್ದೋಯ್ತು. ಬಟ್ ಇಟ್ಸ್ ಓಕೆ, ಮನೆಯಾಗಿದ್ದಾವೆ ಎಕ್ಸ್ಟ್ರಾ, ವಿ ಕ್ಯಾನ್ ಯೂಸ್ ಇಟ್, ನೋ ಪ್ರಾಬ್ಲಮ್. ಮೈಕೆ ಕಳ್ದೋದ್ರೆ ಇವತ್ತು ಬೈಯಂಗಿಲ್ಲ. ಏನು ಕಳ್ದೋದ್ರು ಭಯಲ್ಲ ಬಿಡು, ಇಟ್ಸ್ ಓಕೆ. ಇಟ್ಸ್ ಎಕ್ಸೆಪ್ಷನ್ ಡೇ ಇವತ್ತು, ನಿನ್ನ ಬರ್ಡೇ ಅಂತೇಳಿ ಎಕ್ಸೆಪ್ಷನ್. ಅದೇನೆ, ಮೈಕೆ ಕಳ್ದೋದ್ರೂ ನನ್ಗೆ ಏನಾರು ಬೈದ್ರೆ ವಾಟರ್ ಫೌಂಟೇನ್ ಮೇಲ್ಗಡೆ ಕರ್ಕೊಂಡೋಗಿ ತಳ್ಬಿಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು, ಬಟ್ ತುಂಬಾ ಚೆನ್ನಾಗಿದೆ ಅಪ್ಪ. ನನಗೆ ಈಜು ಬರುತ್ತೆ, ನಿನಗಾದ್ರೂ ಈಜು ಬರಲ್ಲ. ಅದ್ ನೋಡಿದ್ರೆ ಈಜು ಬರಂಗಿದ್ಯಾ? ನನ್ ಮೊಣಕಾಲ್ ಹತ್ರನೂ ಬರಲ್ಲ. ಮಳೆ ಬೀಳ್ತಾ ಇದೆ ಹೊರಗಡೆ. ಎಷ್ಟೊತ್ತು ಆರ್ಡ್ರ್ ಮಾಡೋದು? ಏನು ಹಾಫ್ ಅನ್ ಅವರ್ ತೊಗೊತೀಯಾ? ಆಬ್ವಿಯಸ್ಲಿ ಹುಡುಕ್ಬೇಕಲ್ಲ ಚೆನ್ನಾಗಿರೋದು. ಬೇಗ ಮಾಡು. ಈ ಮಳೆ ಅಂತೂ ನಿಲ್ತಾ ಇಲ್ಲಪ್ಪ, ಬೀಳ್ತಾನೆ ಇದೆ ರಶ್ಮಿ. ಹಾಂ, ಮಳೆ ಅಂತೂ ಬೀಳ್ತಾನೆ ಇದೆ. ಚೆನ್ನಾಗಿದೆ, ಹಾಂ, ವೆದರ್ ಸಖತ್ತಾಗಿದೆ. ಹಾಂ,
ನಿನ್ನ ಬರ್ಡೇ ದಿನ ಎಲ್ಲ ಬೆಂಗಳೂರು ತಂಪಾಗೋಯ್ತಪ್ಪ ಮಳೆಯಿಂದ. ಇದು ಆರ್ಡರ್ ಮಾಡ್ತೇನೆ, ಏನು ತಗೊಳ್ತಾ ಇಲ್ಲ, ಯಾರನ್ನಾರು ಕರೀಲಿ ಒಂದು ನಿಮಿಷ. ಅವ್ರು ಕರಿ ಅಲ್ಲ ಒಂದೊಬ್ರನ್ನು. ಸ್ಟಾರ್ಟ್ ಮಾಡೋಣ. ಹಾಂ, ಫುಲ್ ಹಸುವಾಗಿದೆ ಇಬ್ರಿಗೂ. ನಾನು ನೋಡಿ ಮಾಕ್ಟೈಲ್ ತೊಗೊಂಡಿದ್ದೀನಿ, ಏನು ಫಿಶ್ ಫಿಂಗರ್ಸು ಮತ್ತು ನ್ಯಾಚೋಸ್ ವಿತ್ ಚಿಕನ್ ನ್ಯಾಚೋಸು. ಸೊ ಇನ್ನು ಪಿಜ್ಜಾ ಎಲ್ಲ ಬರಬೇಕು, ಪೆಂಡಿಂಗ್ ಇದೆ. ಹೆವಿ ಹಸುವಾಗಿದೆ, ಮಧ್ಯಾಹ್ನ ಲಂಚ್ ಮಾಡಿಲ್ಲ. ಸೊ ಫುಲ್ಲು. ಏನು ಪವನ್, ಪಾರ್ಟಿ ನಿಂದ ನಂದು? ಪಾರ್ಟಿ ನನ್ನ ಕಡೆಯಿಂದಪ್ಪ. ಬಿಲ್ ಯಾರು? ನೀನೇ? ಏನು ಬರ್ಡೇಗಳು ನೀನು ಕೊಡ್ಬೇಕು, ನನ್ನನ್ನು ಮತ್ತೆ ಕೇಳ್ತೀಯಲ್ಲ. ಗಿಫ್ಟ್ ಬರಲಿ ಫಸ್ಟ್. ಅಲ್ಲ, ಪಾರ್ಟಿ ನನ್ನ ಕಡೆಯಿಂದ ನಿನ್ನ ಕಡೆಯಿಂದ ಅಂತ ಕೇಳ್ತೀಯಲ್ಲ. ಬರ್ಡೇ ಬಂದು ಯಾರ್ದು? ನಿಂದು, ನೀನು ಕೊಡ್ಬೇಕು ಪಾರ್ಟಿ, ನಾನೇ ಕೊಡೋದು. ಹಸುವಾಗಿದೆ ಇರು, ಆಮೇಲೆ ತಿನ್ಕೊಂಡು ಮಾತಾಡ್ಬೋದು ಅಂತಲ್ಲ. ಸರಿ. ಪವನ್ಗೆ ಫುಲ್ ಹಸುವಾಗಿದೆ ಅನ್ಸುತ್ತೆ. ಅಲ್ಲಿ ನೋಡಿ ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗು. ಏನು ಪವನ್, ನ್ಯಾಚಸ್ ಟ್ರೈ ಮಾಡಿ, ಹೇಗಿದೆ? ಬಟ್ ಎಮ್ಮಿಯಾಗಿ ಕಾಣಿಸ್ತಾ ಇದಲ್ಲ. ಇದು ಚೆನ್ನಾಗಿದೆ, ಫಿಶ್ ಪ್ರೈಸ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಬಟ್ ಥ್ಯಾಂಕ್ ಯು, ಚೆನ್ನಾಗಿರೋ ಜಾಗ ಬುಕ್ ಮಾಡಿದ್ಯಾ. ಇಟ್ಸ್ ಮೈ ಪ್ಲೆಜರ್. ಇದು ಲೆಮನ್ ಚಿಕನ್ ಥರ, ಬಟ್ ಬ್ರೌನ್ ಚಿಕನ್ ಕೊಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಚೆನ್ನಾಗಿದೆ. ಓಕೆ. ಪಿಜ್ಜಾ ನೋಡಿ, ಅಷ್ಟು ನಾನು ಚಿಕ್ಕದು ಬರುತ್ತೆ ಅಂದ್ಕೊಂಡ್ರೆ ದೊಡ್ಡದು ಬಂದ್ಬಿಟ್ಟಿದೆ. ಅದು ಯಾವಾಗ ತಿನ್ನೋದು ಪವನ್? ಯಾವಾಗ ತಿನ್ನೋದು? ಹಾಂ, ಚಿಕ್ಕದು ಬರುತ್ತೆ ಅಂದರೆ ದೊಡ್ಡದು ಬಂದ್ಬಿಟ್ಟಿದೆ ತುಂಬ. ಮೈನಸ್ ಕೇಳು. ಏನಕ್ಕೆ ಮಯೋನೀಸ್? ಬೇಡವಾ? ತಂದೂರಿ ಏನಾದರೂ ತೊಗೊಂಡ್ರೆ ಸೊ ವಿ ಕ್ಯಾನ್ ಆಸ್ಕ್ ಫಾರ್ ಮಯೋನೀಸ್. ಒಳ್ಳೆ ಕೊಟ್ಟಿದ್ದಾರಲ್ಲ ಡಿಪ್ಪು. ಬಟ್ ನೈಸ್, ಚೆನ್ನಾಗಿರಲ್ಲ. ನಿಂಗೆ ಯಾವ್ದು ಇಷ್ಟ ಆಯಿತು? ನನಗೆ ಫಿಶ್, ಇದು ಫ್ರೈಸ್, ಫಿಶ್ ಫಿಂಗರ್. ಫಿಶ್ ಫಿಂಗರ್ ತುಂಬ ಚೆನ್ನಾಗಿದೆ. ಪವನ್, ಚೆನ್ನಾಗಿದೆಯಾ ಊಟ? ಹಾಂ, ಚೆನ್ನಾಗಿದೆ. ಫುಲ್ಲು ಬಾರಿಸ್ತಾ ಇರೋದು ನೋಡಿ. ಆಕ್ಚುಲಿ ರಶ್ಮಿ ಪಾರ್ಟಿ ಕೊಡ್ತಾಳ ಅಂತೇಳಿ ನಾನಂತೂ ಮಾರ್ನಿಂಗ್ ಏನು ತಿಂದೇ ಇಲ್ಲ. ಜೋಕ್ ಆಫ್ ದ ಡೇ ಎಲ್ಲ ನಗಿ. ಹಾಂ, ಇಲ್ಲ ಮಾರ್ನಿಂಗ್ ಎಲ್ಲ ತಿಂದು ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ಲ ರಶ್ಮಿ. ಅವ್ರು ರಜೆ ಹಾಕಿದ್ವಲ್ಲ ಆಫೀಸ್ಗೆ, ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಕೃಷ್ಣ ಟೆಂಪಲ್ಗೆ ಅಲ್ಲೆಲ್ಲ ದೇವ್ರ ಬ್ಲೆಸ್ಸಿಂಗ್ಸ್ ತಗೊಂಡು ಮತ್ತೆ ಸೀದಾ ಇಲ್ಲಿಗೆ ನಾನು ತಿನ್ನಕ್ಕೆ ಬಂದಿದ್ದೀವ. ನಾನು ಚಾಟ ಕೊಟ್ಟೆ ರಶ್ಮಿಗೆ, ಪಾರ್ಟಿ 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 ಅಂತೇಳಿ. ಸೊ ಲಾಸ್ಟ್ಗೆ ಇಲ್ಲಿ ಕರ್ಕೊಂಬಂದು ಬಾರಿಸಿ ಮಗ ಬಾರಿಸಿ. ಬಟ್ ವರ್ತ್ ಇಟ್. ಪ್ರೈಸ್ ಎಲ್ಲ ರೀಸನಬಲ್. ಓಕೆ ಅಲ್ಲ? ರೀಸನಬಲ್ ಅಂದರೆ ಅಷ್ಟೊಂದು ರೀಸನಬಲ್ ಅಲ್ಲ. ಲಕ್ಷ್ಮಿ ಬರ್ಡೇ ಇದ್ದ ದಿನ ನಾವು ನೈಟೇ ಕೇಕ್ ಕಟ್ ಮಾಡಿದ್ವು ಮನೆಗೆ. ಬಟ್ ಮಗದೊಂದು ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಇದು ಸ್ಮಾಲ್ ಅಂಡ್ ಸಣ್ಣ ಪುಟ್ಟ ಕೇಕ್. ಓಕೆ ರಶ್ಮಿ, ಸ್ಟಾರ್ಟ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ರಶ್ಮಿ. ರಿವೀಲ್ ಮಾಡ್ತೀನಿ, ಅಲ್ಲಿವರೆಗೂ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಮಿಸ್ ಇಲ್ಲ, ಈ ವಿಡಿಯೋದೆಲ್ಲ ರಿವೀಲ್ ಮಾಡ್ತೀವಿ ಗಿಫ್ಟು. ಹೌದಾ? ಹಾಂ, ವಿಡಿಯೋ ಎಂಡ್ ತನಕ ನೋಡಿ. ಬಟ್ ಒಳ್ಳೆ ಗಿಫ್ಟು ನನ್ನ ಕೈಲಿ. ಅದೇ ಗಿಫ್ಟಾ? ಇಲ್ಲ, ಬಿಲ್ ನಾನು ಪೇ ಮಾಡ್ತೀನಿ. ಎಷ್ಟಾದ್ರೂ ಆಗಲಿ ಬಿಲ್ ನಾನು ಪೇ ಮಾಡ್ತೀನಿ, ಪ್ರಾಬ್ಲಮ್ ಇಲ್ಲ. ಬಟ್ ಯು ವಿಲ್ ಗೆಟ್ ಟು ನೋ ಗಿಫ್ಟ್. ಓಕೆ, ಇಟ್ ಈಸ್ ಗೋಯಿಂಗ್ ಟು ಬಿ ಸರ್ಪ್ರೈಸ್ ಫಾರ್ ಯು. ನೀನು ಹಂಗೆ ಇಟ್ಕೊಂಡು ಮಾತಾಡಿದ್ರೆ ಸೌಂಡ್ ಎಕ್ಕೋ ಬರಲ್ವೇನು? ಏನು ಬರಲ್ಲ. ಓಕೆ, ಕಟ್ ಮಾಡಿ ಕೇಕ್. ಇದು ಕೇಕ್ ತಿರಾಮಸು. ಕಟ್ ಮಾಡಿ.
ಹ್ಯಾಪಿ ಬರ್ಡೇ ಏನ್ happy birthday ಇದು? ಹ್ಯಾಪಿ ಬರ್ಡೇ This is not my ಟು birthday ಯು cake. ಬಟ್ ಅಕಾರ್ಡಿಂಗ್ ಟು ಮೀ ಇಟ್ ಇಸ್ ಜಸ್ಟ್ ಬಟ್ ಆಲ್ರೆಡಿ ನನ್ ಕೇಕ್ ಕಟ್ ಆಯ್ತು ರಾತ್ರಿ ಕಟ್ ಮಾಡಿದ್ಯಾ ಬಟ್ ರೆಡ್ ವೆಲ್ವೆಟ್. ಹಾಂ ಹ್ಯಾಪಿ ಬರ್ಡೇ ಟು ಮೀ. ಬಟ್ ಸ್ಟಿಲ್ ನನ್ನ ಹಸ್ಬೆಂಡ್ ಇಂಪಾರ್ಟೆಂಟ್. ಓ ಇದ್ಯಾವುದಪ್ಪ ಇದು ನಾನೇ ತಿಂದೆ ಬಿಡ, ಡೋರಿಂದ ಏನು ಬರಬೇಡ. ಇದಕ್ಕೆ ಹಾಕಿ ಹೀಗೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಟೇಸ್ಟ್ ತುಂಬ ಚೆನ್ನಾಗಿದೆ. ಈಗ ಒನ್ ಮೋರ್ ಅಂತಾರಿ ಅಂತ ಒನ್ ಮೋರ್. ಅದ್ಯಾವುದೋ ಇದು ಇದೆ ಅಲ್ಲ ಬೆಳ್ಳುಳ್ಳಿ ಕಬಾಬ್. ಏನೋ ತಿಂದರೆ ಇನ್ನೊಂದು ಪೀಸ್ ಅಂತ ಅನ್ಬೇಕಂತ. ಬಟ್ ಹೆಂಗಿತ್ತು ಪವ? ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಯಮ್ಮಿ, ಡಿಲಿಷಿಯಸ್ ಆಗಿದೆ. ದಿ ಬೆಸ್ಟ್. ಫುಲ್ ಆಗೋಗ್ಬಿಟ್ಟು ಹೊಟ್ಟೆ ತಿಂದು ಮಳೆ ಬರೋ ಥರ ಇದೆ, ಬೇಗ ಹೋಗ್ಬೇಕು ಮನೆಗೆ. ಮತ್ತೆ ಪವನ್ಗೆ ಫುಲ್ ರೆಸ್ಟ್. ನನ್ನ ಬರ್ಡೇ ದಿನ ಇವತ್ತು ಟ್ರೈನೇ ಕೊಟ್ಟಿಲ್ಲ, ಕಾರ್ ಡ್ರೈವಿಂಗ್ ಮಾಡೋದಕ್ಕೆ. ಏನು ಹಾಂ 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 ವೇಟಿಂಗ್ ಫಾರ್ ಕ್ಯಾಬ್. ಪವನ್ ಇವಾಗ ಮತ್ತೆ ಇನ್ನೊಂದು ಕಡೆ ಬೇರೆ ಕಡೆ ಹೋಗ್ಬೇಕು ಇಮ್ಮಿಡಿಯೇಟ್ ಆಗಿ. ಬಿಕಾಸ್ ಅಪ್ಪ ಊರಿಂದ ಮ್ಯಾಂಗೋಸ್ ಕೊಟ್ಟು ಕಳಿಸ್ತಾ ಇದ್ದಾರೆ, ಅದನ್ನ ಮ್ಯಾಂಗೋಸ್ ಕೊಟ್ಟು ಕಳಿಸ್ತಾ ಇದ್ದಾರೆ, ಅದನ್ನ ಪಿಕ್ ಮಾಡೋದಕ್ಕೆ ಅಂತ ಹೋಗ್ಬೇಕು ಪವನ್. ಅಪ್ಪ ಊರಿಂದ ಕೊಟ್ಟು ಕಳಿಸ್ತಾ ಇದ್ದಾರೆ. ಅದನ್ನ ಹೋಗಿ ಇವರು ಪಿಕ್ ಮಾಡ್ಕೊಬಿಟ್ಟು ಬಸ್ಸಲ್ಲಿ ಬರ್ಬೇಕು. ಕಳಿಸ್ತಾ ಇದ್ದಾರೆ. ಅಪ್ಪ ಅವರು ಬಂದಿಲ್ಲ ಊರಿಂದ. ಸೊ ನಿಶಾಂಗ ಯಾಕೆ ಒಂಚೂರು ಹುಷಾರಿಲ್ವಂತೆ, ಅದಕ್ಕೋಸ್ಕರ ಬಂದಿಲ್ಲ. ಸೊ ಇವಾಗ ಪಿಕ್ ಮಾಡಿಕೊಂಡು ಮತ್ತೆ ಮನೆಗೆ ಬರಬೇಕು. ಬಾ ಗೈಸ್, ಏನು ಗೊತ್ತಾ, ರಶ್ಮಿನ ಮನೆಗೆ ಕಳಿಸ್ಬಿಟ್ಟು ಅದು ರೆಸ್ಟೋರೆಂಟಿಂದ ನಾನು ಸೀದಾ ಜಾಲಿ ಕಾಸ್ಗೆ ಹೋಗ್ಬಿಟ್ಟು ಒಂದು ರಿಂಗ್ ತೊಗೊಂಡೆ, ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂಥೇಳಿ ರಶ್ಮಿಗೆ, ಆಕೆ ಬರ್ಡೇ ದಿನ. ಸೊ ಈಗ ಜಸ್ಟ್ ಮನೆಗೆ ಬಂದಿದ್ದೀನಿ, ಇನ್ನು ಮನೆಯೊಳಗಡೆ ಎಂಟ್ರಿ ಆಗಿಲ್ಲ. ಸೊ ಸರ್ಪ್ರೈಸ್ ಮಾಡೋಣ ರಶ್ಮಿಗೆ, ಬನ್ನಿ. ಸೊ ಬಾಗಿಲು ತೆಗಿತಾ ಇದ್ದೀನಿ. ಯಾರು ಎಲ್ಲಿಗೆ ಹೋಗಿದ್ದಪ್ಪ ಇಷ್ಟವರೆಗೂ? ಸೊ ನಿನಗೆ ನಾನು ಕ್ಯಾಬ್ ಬುಕ್ ಮಾಡಿ ಕಳಿಸ್ದಲ್ಲ ಮನೆಗೆ, ಹಂಗೆ ಅಪ್ಪ ಅವರು ಮ್ಯಾಂಗೋ ಅನ್ನೆಲ್ಲ ಕಳಿಸಿದ್ರಲ್ಲ ಬಸ್ಸಾಗೆ. ಸೊ ಅಲ್ಲಿ ಮಾರ್ಕೆಟ್ಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಏನೋ ತಮಗೆ ಗಿಫ್ಟ್ ತೊಗೊಂಬಂದೆ. ಸೊ ಸರ್ಪ್ರೈಸ್. ಏನು ಗಿಫ್ಟ್ ಕೊಡ್ತಾ ಇದೀಯಪ್ಪ? ರಶ್ಮಿ, ಏನಿರ್ಬೋದು ಗಿಫ್ಟು? ಗೆಸ್, ಎನಿ ಗೆಸ್? ಇವಾಗ ತಂದಿದ್ದ? ಈಗ ತಂದಿದ್ದು. ನಾನು ಅದೇ ಹೇಳಿದ್ದಲ್ಲ, ನಾನು ನಿನಗೆ ಕ್ಯಾಬ್ ಬುಕ್ ಮಾಡಿಕೊಟ್ನಾ, ನಿನ್ನ ಮನೆಗೆ ಬಂದ. ನಾನು ಹಂಗೆ ಕೆ ಆರ್ ಪುರಮಲ್ಲಿ ಹೋಗಿ ಅಪ್ಪ ಬಸ್ಸಲ್ಲಿ ಮ್ಯಾಂಗೋಸ್ ಕಳಿಸಿದ್ರಾ, ಅದು ಅಂದರೆ ರಿಸೀವ್ ಮಾಡ್ಕೊಂಡು ನಾನು ಮತ್ತೆ ಹಂಗೆ ಅಲ್ಲಿಂದ ಬರುವಾಗ ಗಿಫ್ಟ್ ತೊಗೊಂಬಂದೆ. ಸೊ ಯು ಹ್ಯಾವ್ 2 ಆಪ್ಷನ್ಸ್. ಗೆಸ್ ವಾಟ್ ಈಸ್ ದಿ ಗಿಫ್ಟ್ ಇಟ್ ಈಸ್ ಗೋಯಿಂಗ್ ಟು ಬಿ. ಏನು ಗೆಸ್ ಇಟ್. ಏನು ತಂದಿದ್ಯಾ? ಲಾಸ್ಟ್ ಇಯರ್ ನಾನು ಏನು ಕೊಟ್ಟಿದ್ದೆ ಹೇಳಿ ನಿನಗೆ? ಲಾಸ್ಟ್ ಇಯರು ಬ್ರೇಸ್ಲೆಟಾ? ಬ್ರೇಸ್ಲೆಟ್ ಬಂದು ರೀಸೆಂಟ್ ಆಗಿ 3 to 4 months ಇಲ್ಲ 4 months ಬ್ಯಾಕ್. ಬ್ರೇಸ್ಲೆಟ್ ಆನಿವರ್ಸರಿ ಟೈಮಲ್ಲಿ. ಸಾರಿ, ಆನಿವರ್ಸರಿಗೆ ಬ್ರೇಸ್ಲೆಟ್ ಕೊಡ್ಸಿದ್ದೆ. ಲಾಸ್ಟ್ ಇಯರ್ ಬರ್ಡೇಗೆ ನಾನು ಏನು ಗಿಫ್ಟ್ ಕೊಡ್ಸಿದ್ದೆ? ರಿಂಗ್ ಕೊಡ್ಸಿದ್ದೆ. ಸೊ ಈ ಬರ್ಡೇಗೆ ಏನಿರಬಹುದು? ಮತ್ತೆ ರಿಂಗ್ ತಂದಿದ್ಯಾ? ಹಾಂ, ಎಲ್ಲಿ? ತಂತಡ. ಸೀರಿಯಸ್ಲಿ? ಮತ್ತೆ ರಿಂಗ್. ಚೆಕ್ ಮಾಡಿ, ನನಗೂ ಗೊತ್ತಿಲ್ಲ. ಓಪನ್ ಮಾಡಿ ಚೆಕ್ ಮಾಡಿ ಏನದು ಅಂತ. ಇದ್ವಲ್ಲಪ್ಪ ಒಂದು ತುಂಬ ನನ್ನ ಹತ್ರ.
ನನ್ನ ಹತ್ರ ಆಲ್ರೆಡಿ ಇದಾವಲ್ಲ ತುಂಬ. ಬಟ್ ಇಟ್ಸ್ ಓಕೆ, ಇನ್ನೊಂದು ಇರಲಿ ಅಂತ ತೊಗೊಂಬಂದೆ. ಏನು ಬಂಗಾರ ಏನು ಕೆಟ್ಟೋಗುತ್ತಾ? ಮನೇಲಿ ಇದ್ರೆ ಇಲ್ಲಾಂದ್ರೆ ಹಾಕೊಂಡ್ರೆ. ಅಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ಬೋದಿತ್ತಲ್ಲ ನೀನು ತರೋದಕ್ಕೆ. ಮತ್ತು ನನಗೆ ಇಷ್ಟ ಆಯಿತು, ಬಟ್ ಐ ಹೋಪ್ ಯು ಆಲ್ಸೋ ಗೊನ್ನ ಲೈಕ್ ಇಟ್. ಜಸ್ಟ್ ಓಪನ್ ಇಟ್. ಇಲ್ಲಿ ಜಾಯಲ್ಲ ಕಸ್ಕೋಗಿದ್ದ. ಹಾಂ, ಅಪ್ಪಗೂ ಅದ್ರಾಗೆ ರಿಂಗ್ ತೊಗೊಂಡು ಜ್ಞಾಪಕ ಇದೆಯಾ ಲಾಸ್ಟ್ ಟೈಮ್? ಬಟ್ ಜಿಯಾಟಿಗಲ್ವ ಯೂಶುವಲಿ ನಾನು ಜಿಯಾಟಿಗೆ ಹೋಗ್ತಾ ಇದ್ದೆ, ಬಟ್ ಈ ಸತಿ ಅಲ್ಲಿ ಒಂಚೂರು ಕಲೆಕ್ಷನ್ಸ್ ಇರ್ತಾವೆ ಅಂತ ಹೇಳಿ ಅಲ್ಲಿ ಫಸ್ಟ್ ಹೋಗಿದ್ದೆ. ನೋಡ್ತೀನಿ ರೀ ಅಂತ ರಿಂಗ್ ತಂದಿದ್ದು. ಸೀರಿಯಸ್ಲಿ ಇಟ್ಸ್ ವೆರಿ ನೈಸ್. ಇಲ್ಲ, ಐ ವಿಲ್ ಶೋ ಇನ್ ದಿಸ್. ಇದು ಗೈಸ್ ರಿಂಗು ನಾನು ರಶ್ಮಿಗೆ ತಂದಿದ್ದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಷ್ಟು ರಿಂಗ್ಗಳು, ಬಟ್ ನನ್ನ ಹತ್ರ ಇರೋವೆಲ್ಲ ವೈಟ್ ಹಳ್ಳಿನವೇನೆ. ಇಲ್ಲಿ ನೋಡಿ, ಇದನ್ನು ವೈಟು, ಇದನ್ನು ವೈಟು, ಇನ್ನೊಂದೆರಡು ಇದಾವೆ ಅವನು ವೈಟ್ ಕಲರು, ಒಂದು ಮಾತ್ರ ಡಿಫ್ರೆಂಟ್ ಕಲರ್ದಿದೆ. ಇದು ಯಾವ ಬೆರಳಿಗೆ ವೇರ್ ಮಾಡಲಿ? ಸೀರಿಯಸ್. ಥ್ಯಾಂಕ್ ಯು ಪವನ್, ಥ್ಯಾಂಕ್ ಯು. ಶೋ ಒನ್ಸ್. ಇಲ್ಲಿ ನೋಡು. ನೈಸ್, ಚೆನ್ನಾಗಿದೆ. ಇಷ್ಟ ಆಯ್ತಾ? ಬಟ್ ವೈಟ್ ತಂದಿದೀಯಾ? ಬಟ್ ನೈಸ್, ಚೆನ್ನಾಗಿದೆ. ಹ್ಯಾಪಿ? ಹಾಂ, ಸಿ ಬೆರಳಿಗೆ ಚೆನ್ನಾಗಿ ಕಾಣೋದು ನೋಡಿ. ತುಂಬ ಕ್ಯೂಟಾಗಿದೆ, ಸಿಂಪಲ್ಲಾಗಿ ಕ್ಯೂಟಾಗಿದೆ. ಅಪ್ಪ, ಥ್ಯಾಂಕ್ ಯು ಪವನ್ ಫಾರ್ ದ ಗಿಫ್ಟ್. ಯಾ ವೆಲ್ಕಮ್. ಬಟ್ ಚೆನ್ನಾಗಿದೆ. ನಾನು ಕರ್ಕೊಂಡು ಹೋಗ್ಬೇಕಿತ್ತಲ್ಲ ನೀನು. ಸೊ ಓಕೆ, ನೆಕ್ಸ್ಟ್ ಟೈಮ್ ಈಗ GRTದು ಸ್ಕೀಮ್ ಕಟ್ತಾ ಇದೀವಲ್ಲ, ಆಲ್ಮೋಸ್ಟ್ ಇನ್ನೊಂದು 4 to 5 months ಇದೆ ಅಷ್ಟೇ. ಆವಾಗ ಕರ್ಕೊಂಡೋಗಿ ತಿನ್ಬಿಡು. ಆವಾಗ ನಿನಗೆ ಯಾವ್ದು ಬೇಕೋ ಅದು ತಗೋಬೋದು ನೀನು. ಥ್ಯಾಂಕ್ ಯು, ಚೆನ್ನಾಗಿದೆ. ಬಟ್ ನನಗೆ ಯಾವಾಗ ಕೊಡಿಸ್ತೀಯ ಗಿಫ್ಟು? ನಿನ್ನ ಬರ್ಡೇಗೆ. ಯಾವಾಗ? ಸೆಪ್ಟೆಂಬರಲ್ಲಿ ವೆಯ್ಟ್ ಮಾಡಿ, ಸೆಪ್ಟೆಂಬರ್ ತನಕ ವೆಯ್ಟ್ ಮಾಡ್ಬೇಕು. ಅದ್ರೊಳಗಡೆ ಎಸ್ ಆಬ್ವಿಯಸ್ಲಿ, ಇನ್ಯಾವೂ ಇಲ್ಲ ಹತ್ರದಲ್ಲಿ. ಸರಿ, ಸೊ ಫುಲ್ಲು ಟಯರ್ಡ್ ಆಗಿದೆ, ನಿದ್ದೆ ಬರ್ತಾ ಇದೆ ನಂಗೆ. ಮಾರ್ನಿಂಗ್ ಬೇಗ ಎದ್ದಿದ್ದು, ಮತ್ತೆ ನಿದ್ದೆ ಬರ್ತಾ ಇದೆ ನನಗೆ. ಒಳ್ಳೆ ಫುಡ್ ಎಕ್ಸ್ಪೀರಿಯನ್ಸು. ಡಿಫ್ರೆಂಟ್ ಎಲ್ಲ ರೆಸ್ಟೋರೆಂಟ್ಸ್ಗೆಲ್ಲ ಹೋಗಿದ್ದೀವಿ, ನೋಡಿದ್ದೀವಿ. ಬಟ್ ನಾವು ಒಂದ್ಸತಿ ಹೋದ್ರೆ ನಾವು ಅದಕ್ಕೆ ಮತ್ತೆ ಇನ್ನೊಂದ್ಸತಿ ಹೋಗಲ್ಲ. ವಿ ವಾಂಟೆಡ್ ಟು ಟ್ರೈ ಡಿಫ್ರೆಂಟ್ ರೆಸ್ಟೋರೆಂಟ್ಸ್, ನ್ಯೂ ಥಿಂಗ್ಸ್. ಸೊ ಇವತ್ತಲ್ಲಿ ಹೋಗಿದ್ದು, ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಫುಡ್ ಎಲ್ಲ ಚೆನ್ನಾಗಿತ್ತು. ಇಟ್ಸ್ ಮೆಮೊರಬಲ್. ಬಟ್ ಶಾಕ್ ಅಪ್ಪ, ನಾನೇನೋ ತರ್ತೀಯ ಅಂತ. ಇದಕ್ಕಿಂತ ದೊಡ್ಡ ಗಿಫ್ಟ್ ಇದೆ ರಶ್ಮಿಗೆ. ನೆಕ್ಸ್ಟ್ ವೀಕ್ ಅಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ನಾವು ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಲಾಗ್ ಮಾಡ್ತೀವಿ ಅಬೌಟ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಗಿಫ್ಟ್ ಇನ್ ಆರ್ ಬೋತ್ ಲೈಫ್. ಸೊ ಅದೆಲ್ಲ ರಿವೀಲ್ ಮಾಡ್ತೀವಿ. ಅದು ಇಂಟ್ರೆಸ್ಟಿಂಗ್ ಇರುತ್ತೆ ವಿಡಿಯೋ. ಸೊ ಅದು ಬಂದು ಹಾಸನ ಟ್ರಿಪ್ಪು, ಟೂರು, ಇಲ್ಲಾಂದ್ರೆ ಹಾಸನ ವಿಡಿಯೋ ಅಂತ ಅನ್ಕೋಬಹುದು. ಆ ವಿಡಿಯೋದಾಗೆ ಇನ್ನೊಂದು ಸರ್ಪ್ರೈಸ್ ಇರುತ್ತೆ ರಶ್ಮಿಗೆ. ಅದು ತುಂಬ ಕಾಸ್ಟ್ಲಿ ಸರ್ಪ್ರೈಸು. ಸೊ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ಸೊ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಪವನ್ ಫಾರ್ ಗಿಫ್ಟ್, ಟ್ರೀಟ್, ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನೆಕ್ಸ್ಟ್ ವೀಡಿಯೋಗೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.